ಇವಾಗೇನೋ ನಾನ್ ರೆಸ್ಯೂಮ್ ಕಳಿಸ್ಬಿಡ್ತೀನಿ. ಹೇಗಾದ್ರೂ ಮಾಡಿ ಕೆಲ್ಸ ಸಿಕ್ಕಿದ್ರೆ ನನಗಷ್ಟೇ ಸಾಕು. ನಮ್ ಸುಮಂತನ್ ಟ್ರೀಟ್ಮೆಂಟ್‌ನ ಶುರು ಮಾಡ್ಬಹುದು. ಕಳ್ಸಾಯ್ತು. ದೇವ್ರೇ! ಯಾವ್ದಾದ್ರೂ ಒಂದ್ ಕಂಪನಿಯಿಂದ ಕಾಲ್ ಬಂದ್ರೆ ಸಾಕಪ್ಪ. ಹ್ಯಾಪಿ ಬಾಯ್. ಏನಿದು? ಡಿ.ಎಫ್ ಸರ್ ಕಾಲೇಜಿಗ್ ಹೋಗುವಾಗ ಹೀಗೆಲ್ಲ ಇದ್ರಾ? ಏನ್ರಿ ಪವಿತ್ರ ಅವ್ರೆ ಅಷ್ಟೊಂದ್ ನಗ್ತಾ ಇದೀರಾ? ಏನಾಯ್ತ್ರಿ? ಏನ್ರಿ ನೋಡ್ಕೊಂಡ್ ನಗ್ತಿದೀರಾ? ಅಯ್ಯೋ ಆದವ್ರ ಕೈಗೆ ಇದೇ ಕಾಯಿ ಫುಲ್ ತುರ್ಕ ನೆಮ್ಮದಿಯಾಗಿ ಟಿವಿ ಸೀರಿಯಲ್ ನೋಡ್ಕೊಂಡು ಈ ಕಾಯಿ ತುರಿಯೋಣ ಅಂತಂದ್ರೆ ಹಳಾದವು ಬರ್ಕಿತ. ಮನೋಜ! ಮನೋಜ! ಏನಾಯ್ತು ರಂಗ? ಮನೋಜ! ಮನೋಜ! ಕೇಳಯ್ಯ ಲೋ ರಂಗ, ಯಾಕೋ ಹಿಂಗ್ ಅರ್ಚ್ತಾ ಇದೀಯಾ? ಎದೆನಿ ಹಿಡ್ಕೊಬಿಡ್ತಲ್ವ ನಂಗೆ. ನೆಮ್ಮದಿ ಕೂತ್ಕೊಳ್ಳೋ, ಜ್ಯೂಸ್ ಮಾಡ್ಕೊ ಬರ್ತೀನಿ. ಕರ್ಯಾಕೆ ನಿನ್ ಮಗ ಮನೋಜನ? ಅಲ್ಲೋ, ನಮ್ ಮನೋಜ ಮುಂಚಿನ ತರ ಫ್ರೀ ಆಗಿರ್ತಾನೆ ಅನ್ಕೊಂಡಿದ್ಯಾ? ಅವ್ನ್ ಫುಲ್ ಬಿಸಿ. ಅವನೀಗ ಬಿಸ್ನೆಸ್ ಮಾಡ್ತಾವನೆ ಕಣಪ್ಪ. ನಾನು ಸುಮ್ನೆ ಕೂತಿದೀನಿ ಅನ್ಕೊಂಡ್ಯಾ? ಮಾಡಕ್ ಯಾವ್ದು ಕ್ಯಾಮೆ ಇರ್ಲಿಲ್ಲ ಅಂತ ಕಾಯಿ ತುರಿತಾ ಕೂತಿದೀನಿ ಅಷ್ಟೇ. ಅದೊಂದ್ ಆ ಕಾಯಿ ತೆಕ್ಕೊಡೋ. ಏನಮ್ಮ ಅದು? ಓಹ್ ಮಾವ. ಹಗ್ಲೊತ್ತಲೆ ಮನೆ ಹತ್ರ ಬಂದು ಅಳಿಯನ್ ಕೂಗ್ತಾ ಇದೀರಾ? ಏನ್ ಸಮಾಚಾರ? ಇನ್ನು ಯಾಕೆ ಹೋಗಿದೆ ನಮ್ಮ ಮಗಳ ಮನೆಗೆ? ರಂಗ, ಏನೋ ಗೊತ್ತಿರೋದು ನಿನ್ಗೆ? ಯಾಕೋ ಅವ್ನ ಹೊಡಿತಿದ್ಯಾ? ಮಾವನ್ ಮಗಳನ್ನ ನೋಡಕ್ಕೆ ಅಂತ ಹೋಗಿರ್ತಾನಪ್ಪ, ಅದಕ್ಕೆ ಯಾಕೋ ಅವ್ನ ಹೊಡಿತಿದ್ಯಾ? ತಿನ್ನೆ ಕೇಳ್ತಿರೋದು ಅವನಿಂದ ಕೇಳ್ತಿರೋದು. ನನ್ನ ಮಗನ ಮನೆಗೆ ಹೋಗಿದ್ದ. ಪವಿತ್ರ ಮನೆಗೆ ಹೋಗಿದ್ದೇನೋ? ಹೋಗಿದ್ದೆ ಜಾನಿ ಮಗ. ಹೋಗಿದ್ದೆ ಸಕ್ಕು ಮೇಲೆ ನಿನಗೆ. ಅಯ್ಯೋ, ಮಾವನ್ ಮಗ ಅಂತ ಏನೋ ಮಾತಾಡ್ಸಕ್ ಹೋಗಿರ್ತಾನೆ, ಅದಕ್ಕೆ ಯಾಕೋ ಒಳ್ಳೆ ಇರ್ಬೇ ಬಿಟ್ಕೊಂಡ್ ಆಗ್ತೀವಿ. ಮಾವನ ಮಗನು ಯೋಗ್ಯತೆ ಇದ್ದನು ಮಾತಾಡ್ಸೋದಕ್ಕೆ ಆಗ್ಲೊತ್ತಲ್ಲಿ ನೇರವಾಗಿ ಹೋಗ್ಬೇಕು. ಮಧ್ಯರಾತ್ರಿನಲ್ಲಿ ಕಳ್ಳು ತಲೆ ಕಾಂಕೊಂಡು ಹೋಗಿದ್ದ. ಅಯ್ಯೋ ಪಾಪಿ ನನ್ನ ಮಗನೇ, ನಿನಗೇನೋ ಕೆಟ್ಟ ಬುದ್ಧಿ ಬಂತು. ಅವಳಿ ಮದುವೆ ಆಗಿಲ್ವೇನಾ? ಏನೋ ಉದ್ದೇಶ ನಿಂದು? ಯಾಕ ಹೋಗಿದ್ದೆ? ಬೋಗಣೆ ನಾನ್ ಕಾಂಪೌಂಡ್ ಆಡ್ತೀನೋ, ಗೇಟ್ ಮುರಿತೀನೋ, ಇಲ್ಲ ಕಾಲಲ್ಲಿ ನಡ್ಕೊಂಡ್ ಬರ್ತೀನೋ, ತಲೆಯಲ್ಲಿ ತೆವಳ್ಕೊಂಡ್ ಹೋಗ್ತೀನೋ, ಅದೆಲ್ಲ ನಿಮ್ಗೆ ಆತ್ಮಾವ. ಇಟ್ಸ್ ಮೈ ಪರ್ಸನಲ್. ಈ ತರ ಎಲ್ಲ ಬತ್ತಿ ಯಾಕೆ ಕಿರ್ಚಾಡ್ತಾ ಇದೀಯಾ? ಯಾಕೆ ದಿನ ಪರ್ಸ್ನಲ್ಲಿದ್ರೆ ಹೊರಗಡೆ ಇಟ್ಕೋ. ಅಲ್ಲಿ ನನ್ನ ಮಗಳಿದ್ದಾರೆ. ಅದಕ್ಕೆ ಅಲ್ಲಿ ಹೋಗಿರೋದು. ಅವಳು ನನ್ ಮಾವನ್ ಮಗಳು. ಮುಂದೆ ನೋಡ್ಬೇಕನ್ಸುತ್ತೆ, ಅವಾಗ್ಲೆಲ್ಲ ಹೋಗ್ತೀನಿ. ಏನ್ ಮಾಡ್ತೀಯ ಮಾವ? ಏನ್ ಮಾಡ್ತೀಯ? ಏನು ನನ್ ಮರ್ಯಾದೆ ತೆಗೆದಿದ್ದೀರಿ. ಕೊಡಿಲಿ. ನಾನಂತೂ ಕೊಡಲ್ಲಪ್ಪ. ನಾನೇನ್ ನಿಮ್ ಮರ್ಯಾದೆ ಹರಾಜಾಗ್ತಿಲ್ಲ ದೇವ್ ಸರ್, ನೀವೇ ಹರಾಜಾಕೋತಾ ಇದ್ದೀರಾ. ಅಲ್ಲ ದೇವ್ ಸರ್, ಶರ್ಟ್ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ಯಾಂಟ್ ಆದ್ರೂ ಹಾಕೋಬೇಕು ತಾನೆ. ಅಯ್ಯೋ ರೀ, 2 ವರ್ಷದ ಮಗು ಚಡ್ಡಿ ಹಾಕೊಂಡು ಏನ್ಗಿರಿ ಬರುತ್ತೆ? ನನ್ ಮರ್ಯಾದೆ ಕಳಿಯಕ್ಕೆ ಅಂದ್ರೆ ಐಪ್ಯಾಡ್ ಇಸ್ಕೊಂಡ್ರೆ ಕೊಡ್ರಿ. ನಾನಂತೂ ಕೊಡಲ್ಲಪ್ಪ. ಇದನ್ನ ನನ್ ಫೋನ್ ಟ್ರಾನ್ಸ್ಫರ್ ಮಾಡ್ಕೊಳತಂದೆ. ನಾನಂತೂ ಪವಿತ್ರ ಐಪ್ಯಾಡ್ ಕೊಡ್ರಿ. ತಗೊಳ್ಳಿ, ನೀವೇ ಇಟ್ಕೊಳ್ಳಿ ನಿಮ್ ಹ್ಯಾಪಿ ಬಾಯ್ ಫೋಟೋಸ್ನ. ಪವಿತ್ರ ಐಪ್ಯಾಡ್ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು. ತುಂಡ ಕತ್ತರಿಸಿ ನಾಯಿನರಿಗೆ ಯಾಕುತ್ತೇನೆ. ರಂಗ, ಇದು ಒಳ್ಳೆ ಕೆಲಸ. ಕಡ್ದು ಬಿಸಾಕಿ ಹೇಳ್ತೀನಿ. ಇಂತ ಅಯೋಗ್ಯ ಬದುಕಿದ್ರೆ ಎಷ್ಟು, ಸತ್ರೆಷ್ಟು. ಊರನ್ನು ಕೊಚ್ಚಾಕಿ ಇವ್ನ. ಅಯ್ಯೋ, ಏನ್ರೀ ಮಾತಾಡ್ತಿದ್ದೀರಾ? ಹೌದು ಕಣೆ, ಇವನು ಮನುಷ್ಯ ಅಲ್ಲ, ಮೃಗ. ಇನ್ನೊಂದ್ಸಲ ಪವಿತ್ರ ಸುದ್ದಿಗೆ ಏನಾದ್ರು ಹೋದ್ರೆ ಇವ್ನು ಎತ್ತು ಮಗ ಅಂತ ನೋಡೋದಿಲ್ಲ, ತಲೆ ಮೇಲೆ ಕಲ್ಲು ಹಾಕಿ ನಾನೇ ಸಾಯಿಸ್ಬಿಡ್ತೀನಿ. ನಿಮ್ ಒಂದೇ ಒಂದ್ ಕತ್ತಿಗ್ಲ ಬಿಡೋ, ದಯವಿಟ್ಟು ಕಣೋ. ರಂಗನಾಥ, ಅಯ್ಯೋ ನನ್ ಮಾತ್ ಕೇಳೋ, ಒಂದ್ಸತಿ ಇಳಿಸು. ಇದನ್ನ ಹೆತ್ತವಳು ಕಾಲು ಹಿಡ್ಕೊಂಡಿದ್ದಾಳೆ ಅನ್ಬಿಡ್ತಾನೆ. ದೇವ್ರ ಫೋಟೋ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳೋ, ಯಾವತ್ತೂ ಪವಿತ್ರನಿಗೆ ತೊಂದರೆ ಮಾಡೋದಿಲ್ಲ. ಬಾರೆ ಪ್ರಮಾಣನ ಕಲ್ದೇವ್ರಿಗಿಂತ ಜನ್ಮ ಕೊಟ್ಟ ತಾಯಿನೇ ನನ್ ದೇವ್ರು. ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ, ಕೋವಿತಂಟೆಗೆ ಯಾವತ್ತೂ ಹೋಗಲ್ಲ. ಲೋ ಮನುಜ, ನನ್ ಮೇಲೆ ಆಣೆ ಮಾಡಿದೆ ಕಣಪ್ಪ. ಆ ಪವಿತ್ರನ್ ಸುದ್ದಿಗೆ ಇನ್ಮೇಲೆ ಹೋಗಲ್ಲ ಅಲ್ವೇನೋ? ಅಮ್ಮ, ಈ ಆಣೆ ಪ್ರಮಾಣ ಎಲ್ಲ ಮುರಿಯೋದಕ್ಕೆ ಅಲ್ವಾ? ಇಂದು ಒಂದು ಜನ್ಮನ. ಥು. ಅಯ್ಯೋ 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 ಕಬ್ಬಾಳಮ್ಮ, ನನ್ನ ಅಂತ್ಯದ ದಿನಗಳನ್ನ ನನಗೆ ಗೊತ್ತಾಗೋ ಹಂಗೆ ತೋರ್ಸ್ಕೊಟ್ಬಿಟ್ಟಿಯಲ್ಲಮ್ಮ ತಾಯಿ. ಅಯ್ಯೋ ಪವಿತ್ರ ಇಲ್ಲೂ ಇಲ್ವಲ್ಲ. ದೇವ್, ವಾಟ್ ಆರ್ ಯು ಲುಕಿಂಗ್ ಫಾರ್? ಅದು ಸಖತ್ ತಲೆ ನೋವ್ತಾ ಇತ್ತು ನನ್ನ ಹತ್ರ. ಒಂದ್ ಗ್ಲಾಸ್ ಕಾಫಿ ಸಿಗ್ಬೋದಾ ಅಂತ ಬಂದೆ. ನೋಡಿದ್ರೆ ಪವಿತ್ರ ಅವರೇ ಇಲ್ಲ. Dave, why fear when I'm here? ಬಾ ಕೂತ್ಕೋ. Come, I will make an excellent coffee for you. ಮೊದ್ಲು ಈ ಐಪ್ಯಾಡ್ ಪಾಸ್ವರ್ಡ್ ಚೇಂಜ್ ಮಾಡ್ಬಿಡ್ಬೇಕು. ಈ ಕಾಫಿನ ದೇವ್ ಕುಡಿದ್ರೆ ಅವನ್ಗೆ ನನ್ ಮೇಲೆ ಲವ್ ಜಾಸ್ತಿ ಇದೆ ಅಂತ ಅರ್ಥ. This is our first sharing coffee, Dave. Dave, your coffee is ready. Have it. ನಮ್ರತ, 1 ನಿಮಿಷ. ಐ ಹ್ಯಾವ್ ಸಮ್ ವರ್ಕ್, ಐಲ್ ಫಿನಿಶ್ ಇಟ್ ಆಫ್. Okay. Dave, ನಾನು ಅಷ್ಟು ಪ್ರೀತಿಯಿಂದ ನಿನ್ ಕಾಫಿ ಮಾಡ್ಕೊಂಡ್ ಬಂದಿನಿ. It's getting cold. Please drink. ಥ್ಯಾಂಕ್ ಯು. ನಮ್ರತ, ಇದು ಆಲ್ರೆಡಿ ಆರೋಗಿದೆ. ನಾನು ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದೀನಿ. I don't know anything, Dave. You have to drink it. So sorry. Dave. I'm really sorry. Look at this mess. Okay, I'm very sorry. I'll clean it. Come. ನಮ್ರತ, that's okay, leave. It's okay. Leave it. I'll help you. ನನ್ನ ಹತ್ರ ಏನ್ ನಾಚಿಕೆ ನಿಂದು? ನಮ್ರತ, that's okay. ಬಿಡು, ನಾನು ನೋಡ್ಕೋತೀನಿ. ನಮ್ರತ, ಲೀವ್. ಸಾರಿ ರಾಧಿಕಾ, ದಿಢೀರಂತ ಹೋಗ್ಬೇಕಾ? ಸಾರಿ. ನಾನ್ ಮಾತಾಡಕ್ ಬಂದ್ರೆ ಹಾಡ್ ಹೇಳೋಕಿದೆ ಅಂತ ಸುಳ್ಳು ಹೇಳೋಗ ಅವಶ್ಯಕತೆ ಇತ್ತ?
ರಾಧಿಕಾ ನಾನು ಅಷ್ಟು ಉಸಿರು ಬಿಗಿ ಹಿಡ್ಕೊಂಡು ಹೋದ್ರಲ್ಲ, ಎಲ್ಲಿಗ್ ಹೋಗಿದ್ರಿ? ಹಾಡು ಹೇಳೋಕೆ ಹೋಗಿದ್ರಾ? ಇಲ್ಲ ಅದು ನನ್ನ ಫ್ರೆಂಡ್ ಒಬ್ನು ತುಂಬಾ ಕಷ್ಟದಲ್ಲಿದ್ದ, ಅದಕ್ಕೆ ಹೋಗ್ಬೇಕು. ಎಷ್ಟೋ ವರ್ಷಗಳ ನಂತರ ನಿಮ್ ಹೆಂಡತಿ ನಿಮ್ ಜೊತೆ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಮಾತಾಡಕ್ ಬಂದಾಗ ನಿಮಗದು ಮುಖ್ಯ ಅನ್ನಿಸ್ಲಿಲ್ಲ. ಅದಕ್ಕಿಂತ ಆ ನಿಮ್ ಫ್ರೆಂಡಿಗೆ ಹೆಲ್ಪ್ ಮಾಡೋದ್ ಮುಖ್ಯ ಅನ್ನಿಸ್ತು ಅಲ್ವಾ? ದಯವಿಟ್ಟು ನನ್ನ ಏನು ಕೇಳ್ಬೇಡ ರಾಧಿಕಾ, ನನ್ನ ಕ್ಷಮಿಸ್ಬಿಡು ಅಂತ ಹೇಳಿದ್ನಲ್ಲ. ಬಿಡಲ್ಲ ಗೋವರ್ಧನ್, ಗೊತ್ತಾಗ್ಲೇಬೇಕು. ಆ ನಿಮ್ ಫ್ರೆಂಡ್ ಯಾರು ಅಂತ ನನಗ್ ಗೊತ್ತಾಗ್ಲೇಬೇಕು. ಅದು ನನ್ನ ಕ್ಲಾಸ್ಮೇಟು, ನನ್ನ ಹಳೆ ಪ್ರಾಣ ಸ್ನೇಹಿತ. ಓ, ಆ ನಿಮ್ಮ ಪ್ರಾಣ ಸ್ನೇಹಿತ ಸೀರೆ ಉಟ್ಕೋತಾನ ಗೋವರ್ಧನ್? ನಮ್ರತ ಸ್ಟಾಪ್. ಅದು ಹೋಯ್ತವ್ರೆ, ಆಫೀಸ್ ಎಲ್ಲೋಯ್ತು, ಅದಕ್ಕೆ ಅಷ್ಟೇ ತಾನೇ, ಬನ್ನಿ ನಾನು ವಾಶ್ ಮಾಡ್ತೀನಿ. No. 1 second. It's my fault, so I will do it. Come, Dev. ನಮ್ರತ ಮೇಡಮ್, ನೀವ್ ಈ ಕೆಲಸ ಎಲ್ಲ ಮಾಡ್ಬಾರ್ದು. ಬನ್ನಿ ದೇವ್ ಸರ್. Excuse me. What do you mean by ನೀವ್ ಈ ಕೆಲ್ಸನೆಲ್ಲ ಮಾಡ್ಬಾರ್ದು? ಈ ಬಟ್ಟೆ ವಾಶ್ ಮಾಡೋ ಕೆಲಸ ಎಲ್ಲ ನೀವ್ ಮಾಡ್ಬಾರ್ದು. ಈ ಮನೆ ರಾಜ್ಕುಮಾರಿ ಅಲ್ವಾ ನೀವು? ನೀವ್ ಬನ್ನಿ ದೇವ್ ಸರ್. ಒಂದ್ ನಿಮಿಷ ಪವಿತ್ರವ್ರೆ, ನೀವು ನಮ್ರತನ ರಾಜ್ಕುಮಾರಿ ಅಂತ ಕರೆದಲ್ಲ, ನನಗದು ಇಷ್ಟ ಆಯ್ತು. ನೀವಿಬ್ರು ಇನ್ ಮುಂದೆ ಹೀಗೆ ಇರ್ಬೇಕು, ಆಯ್ತಾ ರಾಜ್ಕುಮಾರಿ? Did he called me a princess? My God. ಹೇಳಿ, ಇಷ್ಟು ದಿನ ನೀವ್ ಹೇಳಿತ್ತು ನಂಬೇಕಾ ಬೇಡ್ವಾ, ನೀವ್ ಹೇಳ್ತಾರದ್ ನಿಜನಾ ಸುಳ್ಳು ಅಂತ ತಲೆ ಕೆಡಿಸ್ಕೊಂಡು ಎಷ್ಟೊಂದ್ ರಾತ್ರಿಗಳು ನಿದ್ದೆ ಮಾಡ್ದೆ ನನ್ನಿದ್ದೇನೆ ಗೊತ್ತಾ? ಥ್ಯಾಂಕ್ಸ್ ಗೋವರ್ಧನ್. ನನ್ನ ಎಲ್ಲಾ ಕ್ವೆಶ್ಚನ್ಸ್ ಗಳಿಗೂ ಇವತ್ತು ನೀವು ಉತ್ತರ ಕೊಟ್ಬಿಟ್ರಿ. ಎಲ್ಲದು ಕ್ಲಿಯರ್ ಆಗಿದೆ. ರಾಧಿಕಾ ಪ್ಲೀಸ್, ನಾನು ಹೇಳೋದನ್ನು ಕೇಳು, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅದೇನು ಅಂದ್ರೆ ಆ ಚಿಕ್ಕ ಮಗುಗೆ ಒಂದೇ ಒಂದು ಮಾತಾಡಬೇಡಿ. ನಿಮಗೆ ನನ್ನ ಮುಂದೆ ನಿಂತು ಮಾತಾಡೋ ಅರ್ಹತೆ ಕಳ್ಕೊಂಡ್ಬಿಟ್ಟಿದ್ದೀರಾ. ಮಾವ ಹೇಳಿದ್ರು ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಇವತ್ತು ನೋಡ್ದೆ ನಿಮ್ಮ ಘನತೆ ಗೌರವನ ಹೆಂಡತಿಗ್ ದ್ರೋಹ ಮಾಡಿ ಇನ್ನೊಂದು ಹೆಂಗ್ ಜೊತೆಗೆ ಛೀ! ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಪ್ರೀತಿಗೆ ನಂಬಿಕೆಗೆ ಇಷ್ಟು ದ್ರೋಹ ಮಾಡಿದ್ರಲ್ಲ, ನೆನ್ಪಿರ್ಲಿ, ನೀವ್ ಕೂಡ ಯಾವತ್ತೂ ನೆಮ್ಮದಿಯಾಗಿರೋದಿಲ್ಲ. ನೆಮ್ಮದಿಯಾಗಿರಕ್ಕೆ ನಾನ್ ಬಿಡೋದಿಲ್ಲ. Where is Dev? ಅವ್ನಿನ್ನೂ ಬಂದಿಲ್ವಾ? ಅವ್ನ ಪಾಡಿಗೆ ಬರ್ತಾನೆ, ನೀನ್ ಕುತ್ಕೋ. ಕುತ್ಕೋ ನಮ್ರತ. Dev, it's getting late. ಇನ್ನೂ ರೆಡಿ ಆಗಿಲ್ವಾ? ಸಾಕು ಪವಿತ್ರ ಅವ್ರೆ, ನೀವು ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ ದೇವ್ ಸರ್, ನೀವ್ ತಿನ್ನಿ. ಹೋಯ್ತವ್ರೆ, ಬಡ್ಸಾಗಿ ಬನ್ನಿ. Dev, I'm also starving. ನಾನು ಏನು ತಿಂದಿಲ್ಲ. ಓ ಹೌದಾ ನಮ್ದ, ಒಂದ್ ನಿಮಿಷ. ಇನ್ ಮುಂದೆ ಊಟದ ವಿಷಯದಲ್ಲಿ ನನ್ಗೋಸ್ಕರ ಯಾರು ಕಾಯೋದ್ ಬೇಡ. ಟೈಮಿಗೆ ಸರಿಯಾಗಿ ಆರಾಮಾಗಿ ಊಟ ಮಾಡಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನೀನ್ ಪವಿತ್ರ ಅವ್ರ ನೋಡ್ಕೋಬೇಕು, ಪವಿತ್ರವ್ರೆ ನೀವ್ ನಮ್ರತನ ನೋಡ್ಕೋಬೇಕು. ನೀವಿಬ್ರು ಹಾಗಿದ್ರೆ ಮಾತ್ರ ನಾನ್ ಆರಾಮಾಗಿರಕ್ ಸಾಧ್ಯ. ಆಯ್ತು ದೇವ್ ಸರ್. Of course, Dev. Don't worry. Dev, this sweet is too good. Taste ಮಾಡು. ಇಟ್ಸ್ ರಿಯಲಿ ಗುಡ್ ನಮ್ರತ. ಒಂದ್ ನಿಮಿಷ ಪವಿತ್ರವ್ರೆ, ಟೇಸ್ಟ್ ಮಾಡಿ. ಪರವಾಗಿಲ್ಲ ದೇವ್ ಸರ್. ರೀ ನೀವ್ ಒಳ್ಳೆ ತುಂಬಾ ಚೆನ್ನಾಗಿದೆ ರೀ, ಟೇಸ್ಟ್ ಮಾಡಿ. ನಂಗ್ ಬೇಡ. ಪವಿತ್ರ ಏನಾಯ್ತತ್ತೆ? ನಿನ್ನೆ ಕೆಲ್ಸದವರಿಗೆ ಸಂಬಳ ಆಗ್ಬೇಕಿತ್ತು ತಾನೆ? ಯಾಕಿನ್ನು ಕೊಟ್ಟಿಲ್ಲ? ಈ 5 ಜನರ ಜೊತೆಗೆ ಇನ್ನು 2 ಸಂಬಳ. ಈ ತಿಂಗಳು ಗ್ರಾಸರಿ ಬಿಲ್ ಒಟ್ಟು 8 ಲಕ್ಷ. ಹೋಗಿ ಲಾಕರ್ ಇಂದ ಕ್ಯಾಶ್ ತಗೊಂಬ. ಅಯ್ಯೋ ದೇವ್ರಿ, ಬರೀ 5 ಲಕ್ಷ ಮಾತ್ರ ಇದೆಯಲ್ಲ, ಏನ್ ಮಾಡ್ಲಿ ಈಗ?